ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಆದ್ಯ ಕಲರ್ಫುಲ್. ನಾನು ಸುಮಾ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಮನೆಯಲ್ಲಿ ನಾವು ಒಂದು ಸೀಕ್ರೆಟ್ ವಸ್ತುನ ಹಾಕಿ ಟೀ ಮಾಡ್ಕೊಳ್ಳುವಂತಹ ವಿಧಾನವನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಇದು ಹೋಟೆಲ್ ಸ್ಟೈಲಲ್ಲಿ ಮಾಡುವಂತಹ ಟೀ. ಖಂಡಿತ ನಾವು ಹೋಟೆಲಲ್ಲೆಲ್ಲ ಸುಮಾರು ಸಲ ಟೀಯನ್ನು ಕುಡ್ದಿರ್ತೀವಿ, ಬಟ್ ಆ ಟೇಸ್ಟು ನಾವು ಮನೆಯಲ್ಲಿ ಮಾಡ್ಕೊಳಕ್ ಆಗೋದಿಲ್ಲ. ಕಾರಣ ಏನು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಫ್ರೆಂಡ್ಸ್, ಈ ಒಂದು ಟೀ ಮಾಡೋದಕ್ಕೆ ಮೊದಲನೇದಾಗಿ ಇಲ್ಲಿ 1 ಕಪ್ಪಿನ ಅಳತೆಯಲ್ಲಿ ನಾನು ಹಾಲನ್ನು ತಗೊಳ್ತಾ ಇದ್ದೀನಿ. ಸೊ ನಿಮಗೂ ಒಂದು 3 ಕಪ್ ಆಗುವಷ್ಟು ಟೀ ಮಾಡ್ಕೊಳ್ಳೋದಾದ್ರೆ ಇಲ್ಲಿ ನಾನು ಒಂದು 4 ಕಪ್ ಆಗುವಷ್ಟು ಹಾಲನ್ನು ಹಾಕೊಳ್ತಾ ಇದ್ದೀನಿ. ನೋಡಿ, ಈ ಕಪ್ಪಿನ ಅಳತೆಯಲ್ಲಿ 3 ಕಪ್ ಆಗುವಷ್ಟು ನಾನು ಟೀನ ಮಾಡ್ಕೊಳ್ತಾ ಇದ್ದೀನಿ. ಇದೇ ಕಪ್ಪಿನ ಅಳತೆಯಲ್ಲಿ 4 ಕಪ್ಪನ್ನು ಹಾಲನ್ನು ಹಾಕೊಳ್ಳೋಣ ಫಸ್ಟು. ಫ್ರೆಂಡ್ಸ್, ನೀವ್ಯಾರಾದ್ರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ. ಫ್ರೆಂಡ್ಸ್, ಈ ಒಂದು ಸೀಕ್ರೆಟ್ ವಸ್ತು ಹಾಕಿ ಟೀ ಮಾಡಿ ಕುಡಿದ್ರೆ ಮತ್ತೆ ಈ ರುಚಿನ ಮರೆಯೋದಿಲ್ಲ. ಅಷ್ಟು ಟೇಸ್ಟಿಯಾಗಿ ಈಸಿಯಾಗಿ ಮಾಡ್ಕೊಳ್ಳುವಂಥ ಹೋಟೆಲ್ ಸೀಕ್ರೆಟ್ ಟೀ ರೆಸಿಪಿ. ಸೊ ಈ ಒಂದು ಟೀ ಮಾಡೋದಕ್ಕೆ ಮೊದಲನೇದಾಗಿ ಇಲ್ಲಿ ಹಾಲನ್ನು ಹಾಕೊಳ್ಳೋ ನಂತರ ನಾನು ಟೀ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ. 2 ಸ್ಪೂನ್ ಆಗುವಷ್ಟು ಟೀ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ. ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಸಕ್ಕರೆನ ಹಾಕ್ಕೊಳ್ಳಿ. ನಿಮ್ಮ ರುಚಿಗೆ ಅನುಗುಣವಾಗಿ ನೀವು ಸಕ್ಕರೆನ ಉಪಯೋಗಿಸ್ಬೋದು, ಅಥವಾ ಸಕ್ಕರೆ ಬೇಡ ಅಂತ ಅಂದರೆ ನೀವು ಇಲ್ಲಿ ಬೆಲ್ಲ ಕೂಡ ಉಪಯೋಗಿಸ್ಬೋದು. ಫ್ರೆಂಡ್ಸ್, ನಾನಿಲ್ಲಿ ಒಂದು 2 ರಿಂದ 3 ಟೇಬಲ್ ಸ್ಪೂನ್ ಆಗುವಷ್ಟು ನಾನು ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಸ್ವೀಟ್ ಆಗಿರಲಿ ಅನ್ನೋದಕ್ಕೋಸ್ಕರ ನಿಮಗೆ ಸ್ವೀಟ್ ಎಷ್ಟು ಬೇಕು ಅಂತ ನೋಡಿಕೊಂಡು ನೀವು ಸಕ್ಕರೆನ ಉಪಯೋಗಿಸ್ಬೋದು. ನಂತರ ಇಲ್ಲಿ 1 ಏಲಕ್ಕಿನ ನಾನು ಈ ಥರ ಸಿಪ್ಪೆನ ಬಿಡಿಸಿ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಏಲಕ್ಕಿನ ಹೀಗೆ ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕು ಅಂದರೆ ಇದನ್ನು ಚಚ್ಚಿ ಕೂಡ ಹಾಕ್ಕೊಳ್ಬೋದು, ಅಥವಾ ಏಲಕ್ಕಿ ಪೌಡರ್ ಇದ್ದರೆ ಪೌಡರ್ ಕೂಡ ಉಪಯೋಗಿಸ್ಬೋದು. ಫ್ರೆಂಡ್ಸ್, ಇವಾಗ ನಾನು ಸ್ಟವ್ ಮೇಲೆ ಇಟ್ಕೊಂಡಿದ್ದೀನಿ. ಸ್ಟವ್ ಮೇಲೆ ಇಟ್ಟು ಇದನ್ನು ಲೋ ಫ್ಲೇಮಲ್ಲೇ ನಾವು ಇದನ್ನು ಬೇಯಿಸ್ಕೊಳ್ಳೋಣ. ಸೊ 1 ಕುದಿ ಬರೋವರೆಗೂ, ಹಾಗೆ ನೀವು ಬೇಕು ಅಂದರೆ ಹೈ ಫ್ಲೇಮ್ ಕೂಡ ಮಾಡ್ಕೊಳ್ಬೋದು. 1 ಕುದಿ ಬರೋವರೆಗೂ, ನಂತರ ಲೋ ಫ್ಲೇಮಲ್ಲೇ ನೀವು ಎಷ್ಟು ಹೊತ್ತು ಬೇಯಿಸಬೇಕು ಅಂತ ಹೇಳ್ತೀನಿ. ಜಾಸ್ತಿ ಟೈಮ್ ಅಂತೂ ತಗೊಳ್ಳೋದೇ ಇಲ್ಲ. ನಾವು ಮಾಮೂಲಿಯಾಗಿ ಟೀ ಸೊಪ್ಪನ್ನು ಸಿಕ್ಕಾಬಟ್ಟೆ ಜಾಸ್ತಿ ಚೆನ್ನಾಗಿ ಬೇಯಿಸಿರೆ ಟೀ ಸೂಪರಾಗಿ ಬರುತ್ತೆ ಅಂತ ಅನ್ಕೊಂತೀವಿ. ಖಂಡಿತ ಹಾಗಲ್ಲ. ಇದು ನೋಡಿ ಎಷ್ಟು ಟೇಸ್ಟಿಯಾಗಿ ಮತ್ತು ತುಂಬಾ ಈಸಿಯಾಗಿ ನೀವು ಮನೆಯಲ್ಲಿ ಎಷ್ಟೇ ಜನ ನೆಂಟರುಗಳು ಬಂದರು ಅಥವಾ ಏನೇ ಒಂದು ಫಂಕ್ಷನ್ಸ್ ಇದ್ರೂ ಕೂಡ ರೆಡಿ, ನೀವು ಒಂದು 5 ರಿಂದ 10 ನಿಮಿಷದಲ್ಲಿ ಈ ಒಂದು ಟೀನ ಮಾಡ್ಕೊಳ್ಬೋದು. ಅದು ಸೀಕ್ರೆಟ್ ಒಂದು ಇಂಗ್ರೀಡಿಯೆಂಟ್ಸ್ನ ಹಾಕಿ. ನೋಡಿ, ಈಗ 1 ಕುದಿ ಬರ್ತಾ ಇದೆ ಅಲ್ಲ. ಸೊ ಇವಾಗ ಸ್ಟವ್ನ ಲೋ ಫ್ಲೇಮ್ ಮಾಡಿಬಿಡೋಣ. ಈಗ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ ಫಸ್ಟು. ನೋಡಿ, ಹೀಗೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. 1 ಸ್ಪೂನು ಅಥವಾ 1 ಲೋಟ ಯಾವುದಿದ್ರೂ ಕೂಡ ಅದರಲ್ಲಿ ಕೂಡ ನೀವು ಮಾಡ್ಕೊಳ್ಬೋದು. ಈಗ ಇದನ್ನು ಬೇಯೋದಕ್ಕೆ ಬಿಟ್ಬಿಡೋಣ. ಕಲರ್ ಕೂಡ ಚೇಂಜ್ ಆಗ್ತಾ ಬರಬೇಕು, ಹಾಗೆ ನಾವು ಇದನ್ನು ಬೇಯಿಸ್ಕೊಳ್ಬೇಕು. ಸುಮಾರು ಒಂದು 3 ನಿಮಿಷದವರೆಗೂ ನಾನು ಬೇಯಿಸ್ಕೊಂಡಿದ್ದೀನಿ. ನೋಡಿ, 1 ಕುದಿ ಬಂದಮೇಲೆ 3 ನಿಮಿಷದವರೆಗೂ ನಾನು ಬೇಯಿಸ್ಕೊಂಡಿದ್ದೀನಿ. ಆಗ ನೋಡ್ಬೋದು ಕಲರ್ ಸ್ವಲ್ಪ ಚೇಂಜ್ ಆಗಿದೆ, ಹಾಗೆ ಈಗ ಹಾಲಿನ ಪ್ರಮಾಣ ಸ್ವಲ್ಪ ಕಮ್ಮಿ ಆಗಿದೆ. ಅದಕ್ಕೆ ನಾನು 3 ಕಪ್ ಟೀ ಬೇಕು ಅಂತಂದರೆ ನಮಗೆ 4 ಕಪ್ ಆಗೋಷ್ಟು ಹಾಲನ್ನು ಹಾಕ್ಕೋಬೇಕು. ಇದಕ್ಕೆ ನಾನು ನೀರನ್ನು ಉಪಯೋಗಿಸ್ತಾ ಇಲ್ಲ, ಹಾಗೆ ಹಾಲಲ್ಲೇ ಗಟ್ಟಿಯಾಗಿ ಮಾಡುವಂತಹ ಒಂದು ಟೀಯನ್ನು ಮಾಡ್ಕೊಳ್ತಾ ಇದ್ದೀನಿ. ಸೊ ನೋಡಿ, ನಿಮಗೆ ಬೇಕು ಅಂದರೆ ನೀವು ಸ್ವಲ್ಪ ಹಾಲಿಗೆ ನೀರನ್ನು ಕೂಡ ಹಾಕ್ಕೊಳ್ಬೋದು. 3 ಕಪ್ಪು ಹಾಲು ಹಾಕಿ 1 ಕಪ್ ನೀರನ್ನು ಕೂಡ ಹಾಕ್ಕೊಳ್ಬೋದು. ಫ್ರೆಂಡ್ಸ್, ನಂತರ ಸೀಕ್ರೆಟಾಗಿ ಹಾಕುವಂಥ ಒಂದು ಬಿಸ್ಕೆಟ್ಸ್. ಓಕೆ, ಇದು ಮಾರಿಗೋಲ್ಡ್ ಬಿಸ್ಕೆಟ್ 2 ತಗೊಳ್ತಾ ಇದ್ದೀನಿ. ನೋಡಿ, 2 ಮಾರಿಗೋಲ್ಡ್ ಬಿಸ್ಕೆಟನ್ನು ನಾವು ಈ ಒಂದು ಟೀ ಪಾತ್ರೆಗೆ ಹಾಕ್ಕೊಳ್ಳೋಣ. ಖಂಡಿತವಾಗ್ಲೂ ತುಂಬ ಟೇಸ್ಟಿ ಬರುತ್ತೆ. ನೀವು ಯಾವತ್ತೂ ಕೂಡ ಕುಡ್ದಿರಲ್ಲ, ಅಷ್ಟು ಟೇಸ್ಟ್ ಇರುತ್ತೆ ಈ ಒಂದು ಟೀ. ಎಷ್ಟೇ ಸಲ ಮನೆಯಲ್ಲಿ ಮಸಾಲ ಟೀ ಮಾಡ್ಕೊಂಡಿರ್ತೀರಾ ಅಥವಾ ಶುಂಠಿ ಟೀ ಮಾಡಿಕೊಂಡು ಕೂಡ ಕುಡ್ದಿರ್ತೀರಾ, ಆ ಎಲ್ಲ ಟೀನ ಮೀರಿಸೋವಂತಹ ಟೇಸ್ಟು ಈ ಒಂದು ಟೀಗೆ ಇರುತ್ತೆ ಖಂಡಿತವಾಗ್ಲೂ. ಇವಾಗ ಹಾಕಿರುವಂತಹ ಬಿಸ್ಕೆಟು ಚೆನ್ನಾಗಿ ಅದು ಮೆಲ್ಟ್ ಆಗಲಿ, ಅದರೊಳಗೇನೆ ಚೆನ್ನಾಗಿ ಕರಗೋಗ್ಲಿ, ಅಲ್ಲಿವರೆಗೂ ನಾವು ಇದನ್ನು ಒಂದ್ಸಲ ಮಿಕ್ಸ್ ಮಾಡ್ಕೊಳ್ತಾ ಇರೋಣ. ನೋಡ್ಬೋದು ನೀವು, ಬೇಗನೆ ಅದು ಬಿಸಿಗೆ ನಾವು ಬಿಸ್ಕೆಟ್ಸ್ನ ಹಾಕಿದ್ರೆ ಬೇಗನೆ ಅದು ಕರಗೋಗುತ್ತೆ, ಹಾಗಾಗಿ ಏನು ತೊಂದರೆ ಇಲ್ಲ. ಅದು ಹಾಕಿದ ನಂತರ 1 ನಿಮಿಷ ಅಥವಾ 2 ನಿಮಿಷದವರೆಗೂ ಬೇಯಿಸ್ಕೊಳ್ಳಿ. ನೋಡಿ, ಹೀಗೆ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಬೇಯಿಸ್ಕೊಳ್ಳೋಣ. ಸೊ ಈಗ ಕರೆಕ್ಟಾಗಿ 3 ಕಪ್ ಆಗುವಷ್ಟು ಟೀ ಆಗಿದೆ. 1 ಕಪ್ ಪೂರ್ತಿ ಚೆನ್ನಾಗಿ ಟೀ ಸೊಪ್ಪೆಲ್ಲ ಬೇಯೋದಕ್ಕೆ ತಗೊಂಡಿದೆ. 3 ಕಪ್ ಟೀ ರೆಡಿ ಆಗ್ತಿದೆ. ಸೊ ಈಗ ಬೇಯಿಸಿರೋದು ಕರೆಕ್ಟಾಗಿದೆ. ನೋಡಿ, ಬಿಸ್ಕೆಟ್ ಕೂಡ ಕರಗಿದೆ ಚೆನ್ನಾಗಿ. ಇವಾಗ ನಾವು ಇದನ್ನು ಸೋಸ್ಕೊಳ್ಳೋಣ. ಸೋಸೋದಕ್ಕೆ ಒಂದು ಪಾತ್ರೆ ಇಟ್ಟು ಅದ್ರ ಮೇಲೆ ನಾನು ಸ್ಟೈನರ್ನ ಇಟ್ಕೊಂಡಿದ್ದೀನಿ. ಈಗ ಇದನ್ನು
ಟೀಯನ್ನು ಸೋಸ್ಕೊಳ್ಳೋಣ. ಈ ಒಂದು ಸೀಕ್ರೆಟ್ ವಸ್ತು ಹಾಕಿ ಟೀ ಮಾಡಿ ಕುಡಿದ್ರೆ ಮತ್ತೆ ಈ ರುಚಿನ ಮರೆಯೋದಿಲ್ಲ. ಯಾವಾಗಲೂ ಕೂಡ ಇದೇ ಥರ ಟೀನ ಮಾಡಿಕೊಂಡು ಕುಡಿತೀರ ನೀವು. ಇದಕ್ಕೆ ನಾವು ಫಸ್ಟ್ ಡಿಕಾಷನ್ ಮಾಡ್ಕೋಬೇಕು ಹಾಗೆ ಹೀಗೆ ಏನೂ ಇಲ್ಲ. ಬೇಗನೆ ನೀವು ಈ ಒಂದು ಟೀಯನ್ನು ರೆಡಿ ಮಾಡ್ಕೊಳ್ಬೋದು. ಇವಾಗ ನೋಡ್ಕೊಳ್ಳೋಣ. ಈಗ ಇದನ್ನು ಚೆನ್ನಾಗಿ ಸೋಸ್ಕೊಳ್ಳೋಣ. ನೋಡ್ಬೋದು ಕಲರ್ ಕೂಡ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಜಾಸ್ತಿ ಹೊತ್ತು ಬೇಯಿಸೇ ಇಲ್ಲ ನಾನು. 5ರಿಂದ 7 ನಿಮಿಷ ತೊಗೊಂಡಿರ್ಬೋದು ಅಷ್ಟೇ, ಜಾಸ್ತಿ ಟೈಮ್ ತೊಗೊಳ್ಳೋದಿಲ್ಲ. ಇವಾಗ ಇನ್ನೊಂದು ದೊಡ್ಡ ಲೋಟ ತೊಗೊಂಡು ಇದನ್ನು ಹೀಗೆ ಲೋಟಕ್ಕೆ ಹಾಕ್ಕೊಳ್ಬೇಕು. ಸ್ವಲ್ಪ ಮೇಲಿಂದ ಲೋಟಕ್ಕೆ ನೀವು ಹಾಕ್ಕೊಳ್ಳಿ. ಈ ಥರ ನೊರೆ ಬರಬೇಕು ನೋಡಿ. ಈ ಥರ ಬಬಲ್ಸ್ ಇದ್ದರೆ ಟೀ ತುಂಬ ಚೆನ್ನಾಗಿ ಬರುತ್ತೆ ನೋಡಿ. ಮತ್ತೆ ನಾನು ಇದನ್ನು ಹೀಗೆ ಹಾಕ್ಕೊಳ್ತಾ ಇದ್ದೀನಿ ಲೋಟದಿಂದ. ಮತ್ತೆ ಒಂದು ಪಾತ್ರೆಗೆ ಸ್ವಲ್ಪ ಮೇಲಿಂದ ಹಾಕೋದ್ರಿಂದ ಈ ಥರ ನೊರೆ ಬರುತ್ತೆ. ಹಾಗೆ ಅದರ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ನೋಡಿ. ಹೀಗೆ 2ರಿಂದ 3 ಸಲ ಹೀಗೆ ಮಾಡ್ಕೊಳ್ಳಿ ನೋಡಿ. ಮತ್ತೆ ಒಂದು ಸಲ ನಾನು ಹೀಗೆ ಟೀಯನ್ನು ಹಾಕ್ಕೊಳ್ತಾ ಇದ್ದೀನಿ. ಹೋಟೆಲಲ್ಲಿ ಇದೇ ರೀತಿ ರುಚಿಯಾಗಿರುವಂತಹ ಒಂದು ಟೀನ ಮಾಡ್ತಾರೆ. ಅವರು ಕೂಡ ಇದೇ ರೀತಿ ಬಿಸ್ಕೆಟ್ಸ್ನ ಉಪಯೋಗಿಸ್ತಾರೆ. ನಮಗೆ ಗೊತ್ತಿರೋದಿಲ್ಲ ಆ ಟೇಸ್ಟು. ಬಟ್ ಖಂಡಿತ ಮನೆಯಲ್ಲಿ ನೀವು ಮಾಡಿ ಕುಡೀರಿ. ಖಂಡಿತ ಹೋಟೆಲಲ್ಲೇ ಕುಡಿದಷ್ಟು ನಿಮಗೆ ಇವಾಗ ನಾವು ಲೋಟಕ್ಕೆ ಹಾಕ್ಕೊಳ್ಳೋಣ. ನೋಡಿ ಎಷ್ಟು ಚೆನ್ನಾಗಿ ಆಗಿದೆ ಅಂತ. ಆ ಬಬಲ್ಸ್ ಹಾಗೇ ಇರುತ್ತೆ, ಬೇಗನೆ ಅದು ಹೋಗೋದಿಲ್ಲ. ಈ ಥರ ನೀವು ರೆಡಿ ಮಾಡಿಕೊಂಡು ರುಚಿಯಾಗಿರುವಂತಹ ಒಂದು ಸೀಕ್ರೆಟ್ ವಸ್ತುನ ನಿಮ್ಮ ಒಂದು ಟೀ ಮಾಡೋದಕ್ಕೆ ಹಾಕಿ ಖಂಡಿತ ಇದನ್ನು ಮಾಡಿ ನೀವು ಒಂದು ಸಲ ಕುಡಿದ್ರೆ ಮತ್ತೆ ಈ ರುಚಿನ ಮರೆಯೋಲ್ಲ. ಈ ರೀತಿ ರುಚಿಯಾಗಿರುವಂತಹ ಒಂದು ಟೀಯನ್ನು ಮನೆಯಲ್ಲಿ ಮಾಡಿಕೊಂಡು ಕುಡೀರಿ. ಸೊ ಇವಾಗ 2 ಲೋಟಕ್ಕೂ ಕೂಡ ನಾನು ಹಾಕ್ಕೊಂಡಿದ್ದೀನಿ. ಇವಾಗ ಇದ್ರ ಮೇಲೆ ನೋಡ್ಬೋದು ಬಬಲ್ಸ್ ಎಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಲೋಟದಲ್ಲಿ ಹೀಗೆ ನಾವು ಒಂದು ಸ್ಪೂನಿಂದ ತೆಗೆದ್ರೂ ಕೂಡ ಅದು ಹಾಗೇ ಇರುತ್ತೆ. ಅಷ್ಟು ಚೆನ್ನಾಗಿ ಒಂದು ಹಾಲು ಮತ್ತು ಟೀ ಪೌಡರ್ ಎಲ್ಲ ಚೆನ್ನಾಗಿ ಮಿಕ್ಸ್ ಆದರೆ ಖಂಡಿತ ಈ ರೀತಿ ಬರುತ್ತೆ. ಇಲ್ಲ ಅಂತಂದರೆ ಖಂಡಿತವಾಗ್ಲೂ ಟೇಸ್ಟೇ ಬೇರೆ ಥರ ಇರುತ್ತೆ. ಇದೇ ಪ್ರೊಸೀಜರ್ನ ಫಾಲೋ ಮಾಡಿ ನೀವು ಮನೆಯಲ್ಲಿ ಹೋಟೆಲ್ ಸ್ಟೈಲಲ್ಲಿ ಒಂದು ಟೀಯನ್ನು ಮಾಡಿ ಕುಡಿಯಿರಿ. ತುಂಬಾ ಟೇಸ್ಟಿಯಾಗಿ ಇರುತ್ತೆ. ಹಾಗೆ ಮತ್ತೆ ನೀವು ಇದೇ ರೀತಿಯಾಗಿರುವಂತಹ ರುಚಿಯಾಗಿರುವಂತಹ ಟೀಯನ್ನು ಮನೆಯಲ್ಲಿ ಮಾಡಿಕೊಂಡು ಕುಡಿತೀರಾ. ಯಾರೇ ಫ್ರೆಂಡ್ಸ್ ಬರಲಿ ಅಥವಾ ಗೆಸ್ಟ್ಗಳು ಯಾರೇ ಇದ್ದರೂ ಕೂಡ ನೀವು ಈ ರೀತಿಯಾಗಿ ಬೇಗನೆ 5ರಿಂದ 6 ನಿಮಿಷದಲ್ಲಿ ನೀವು ರುಚಿಯಾಗಿರುವಂತಹ ಒಂದು ಹೋಟೆಲ್ ಸ್ಟೈಲ್ ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ನ ಉಪಯೋಗಿಸಿ ಟೀಯನ್ನು ಮಾಡ್ಕೋಬೋದು. ಓಕೆ ಫ್ರೆಂಡ್ಸ್, ತುಂಬಾ ಈಸಿಯಾಗಿ ಮಾಡುವಂತಹ ಒಂದು ಟೀ ರೆಸಿಪಿ ರೆಡಿಯಾಗಿದೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ತಪ್ಪದೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇವತ್ತಿನ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಬಾಯ್, ಸಿ ಯು, ಟೇಕ್ ಕೇರ್.